3 ಆಯಾಮಗಳಲ್ಲಿ ಮತ್ತಷ್ಟು ವಿಚಾರಗಳನ್ನು ನಿಮ್ಮ ಮುಂದೆ ಪ್ರಸ್ತುತಪಡಿಸ್ತಾ ಹೋಗ್ತೀವಿ. ಮೊದಲನೇದಾಗಿ ಸುಪ್ರೀಂ ಕೋರ್ಟ್ ಯಾವ ರೀತಿಯಾದ ನೋಟಿಸ್ ಅನ್ನ ದರ್ಶನ್ ಅಂಡ್ ಗ್ಯಾಂಗ್ಗೆ ಕೊಡ್ತಾ ಇದೆ ಅಂತ ಹೇಳಿ, ಎರಡನೆಯದು ಸುಪ್ರೀಂ ಕೋರ್ಟ್ಗೆ ರಾಜ್ಯದ ಪೊಲೀಸರು, ಅದರಲ್ಲೂ ರೇಣುಕಾಸ್ವಾಮಿ ಕೊಲೆ ಪ್ರಕರಣದ ಆರೋಪಿಗಳು ರೇಣುಕಾಸ್ವಾಮಿ ಕೊಲೆ ಪ್ರಕರಣದ ತನಿಖೆಯನ್ನ ನಡೆಸ್ತಾ ಇದ್ದಾರೆ ಪೊಲೀಸರು, ಅವರು ಸುಪ್ರೀಂ ಕೋರ್ಟ್ಗೆ ಸಲ್ಲಿಸಿರುವ ದಾಖಲೆಗಳು ಎಂತದ್ದು ಅಂತ ಹೇಳಿ. ಹಾಗೆ ಈ ಪ್ರಕರಣದಲ್ಲಿ 17-18 ಮಂದಿ ಆರೋಪಿಗಳಿದ್ದಾರೆ. ಆ ಪೈಕಿ ಕೇವಲ 7 ಮಂದಿಗೆ ಮಾತ್ರ ಇದೀಗ ಸುಪ್ರೀಂ ಕೋರ್ಟ್ನಿಂದ ಶಾಕ್ ಎದುರಾಗ್ತಾ ಇದೆ. ಯಾರ್ಯಾರು ಆ 7 ಮಂದಿ ಆರೋಪಿಗಳು, ಈ 3 ಆಯಾಮದಲ್ಲೂ ಕೂಡ ಮತ್ತಷ್ಟು ಡೀಟೇಲ್ಸ್ ಅನ್ನ ಗಮನಿಸ್ತಾ ಹೋಗೋಣ. ಮೊದಲನೇದಾಗಿ ಅತಿ ಶೀಘ್ರದಲ್ಲೇನೆ ದರ್ಶನ್ ಅಂಡ್ ಗ್ಯಾಂಗ್ಗೆ ಸುಪ್ರೀಂ ಕೋರ್ಟ್ನ ನೋಟಿಸ್ ಕೈ ಸೇರುವ ಸಾಧ್ಯತೆ ಇದೆ. ಜಾಮೀನು ಕೊಟ್ಟ ಆದೇಶ ಸರಿ ಇದೆಯೋ ಇಲ್ವೋ ಅನ್ನೋದು ಸುಪ್ರೀಂ ಕೋರ್ಟ್ನಲ್ಲಿ ವಿಮರ್ಶೆಗೆ ಒಳಪಡುತ್ತೆ. ಇನ್ನು ಪೊಲೀಸರು ಲೋಪ ಮಾಡಿರೋದು ಅಂದ್ರೆ ಅರೆಸ್ಟಿಗೆ ಸರಿಯಾಗಿ ಕಾರಣ ತೋರಿಸಲಿಲ್ಲ, ಸಾಕ್ಷ್ಯಗಳನ್ನ ಸರಿಯಾಗಿ ನಮೂದು ಮಾಡಿಲ್ಲ, ಹಾಗೆ ಅವ್ರು ಬರೆದಿರುವ ಪಂಚನಾಮಿಯ ರಿಪೋರ್ಟ್ನಲ್ಲೂ FSLನ ರಿಪೋರ್ಟ್ನಲ್ಲೂ ಚಾರ್ಜ್ ಶೀಟ್ನಲ್ಲೂ ಸಾಕಷ್ಟು ವ್ಯತ್ಯಾಸಗಳಿದೆ. ಹೀಗೆಲ್ಲ ಸಾಕಷ್ಟು ವಾದ ಮಂಡನೆ ಆಗಿತ್ತಲ್ಲ ಹೈಕೋರ್ಟ್ನಲ್ಲಿ ಬೇಲ್ ವಾದ ಪ್ರತಿವಾದ ನಡೆಯೋ ಸಂದರ್ಭದಲ್ಲಿ. ಆಗ ಕಂಪ್ಲೀಟ್ ಆಗಿ ಆರೋಪಿಗಳ ಪರ ವಕೀಲರು ತೋರಿಸಿದ್ದು ಪೊಲೀಸರ ಲೋಪದ ತಾನೇ ಬೊಟ್ಟು. ಆರೋಪಿಗಳ ಪಾತ್ರದ ಬಗ್ಗೆ ಪ್ರಾಸಿಕ್ಯೂಷನ್ ಒಂದಷ್ಟು ಸಾಕ್ಷ್ಯಗಳನ್ನ ಕೂಡ ಕೊಟ್ಟಿತ್ತು. ಆದ್ರೆ ಕಡೆದಾಗಿ ನಿಮಗೆ ಗೊತ್ತಿದೆ, ದರ್ಶನ್ ಹಾಗೆ ಇನ್ನುಳಿದ ಆರೋಪಿಗಳ ಪರ ವಕೀಲರ ವಾದ ಮಂಡನೆಗೆ ಜಯ ಸಿಕ್ತು, ಬೇಲ್ ಸಿಕ್ತು. ಇದೀಗ ಸುಪ್ರೀಂ ಕೋರ್ಟ್ನಲ್ಲಿ ಮತ್ತೊಂದು ಸುತ್ತಿನಲ್ಲಿ ಎಲ್ಲಾ ವಿಚಾರಗಳ ಬಗ್ಗೆ ವಾದ ಪ್ರತಿವಾದ ನಡೆಯೋದಿದೆ. ದರ್ಶನ್ ಪರವಾಗಿ, ದರ್ಶನ್ ಹಾಗೆ ಸಂಗಡಿಗ ಆರೋಪಿಗಳ ಪರವಾಗಿಯೂ ವಾದ ಮಂಡನೆ ಆಗತ್ತೆ. ಹಾಗೆ ಯಾಕೆ ತನಿಖಾಧಿಕಾರಿಗಳು ಈ ಬೇಲನ್ನ ರಿಜೆಕ್ಟ್ ಮಾಡಬೇಕು ಅಂತ ಹೇಳ್ತಿದ್ದಾರೆ ಅನ್ನೋದ್ರ ಕಡೆಯಲ್ಲೂ ಕೂಡ ಪ್ರಾಸಿಕ್ಯೂಷನ್ ಇಂದ ವಾದ ಮಂಡನೆ ಆಗತ್ತೆ. ಈ ವಾದ ಪ್ರತಿವಾದವನ್ನ ಆಲಿಸಿದ ನಂತರವೇ ಸುಪ್ರೀಂ ಕೋರ್ಟ್ ಆರ್ಡರ್ ಅನ್ನ ಪಾಸ್ ಮಾಡುತ್ತೆ. ಸಾಕಷ್ಟು ಸಮಯ ಹಿಡಿಯೋದಂತೂ ನಿಶ್ಚಿತ. ಯಾಕಂದ್ರೆ ನಾವಿಲ್ಲಿ ಗಮನಿಸಿದ್ವಿ, ಲೋವರ್ ಕೋರ್ಟ್ ಹಾಗೆ ಹೈಕೋರ್ಟ್ ಎರಡರಲ್ಲೂ ಕೂಡ ಸುದೀರ್ಘವಾದ ವಾದ ಮಂಡನೆ ಆಗಿದ್ದನ್ನ ಬೇಲ್ ವಿಚಾರಕ್ಕೆ ಸಂಬಂಧಪಟ್ಟಂತೆ. ಇದೀಗ ಸುಪ್ರೀಂ ಕೋರ್ಟ್ಗೆ ಮೇಲ್ಮನವಿ ಸಲ್ಲಿಸಿರೋದ್ರಿಂದ ಇದನ್ನ ಕೂಡ ಕೂಲಂಕುಷವಾಗಿ ಗಮನಿಸಿಯೇ ಸುಪ್ರೀಂ ಕೋರ್ಟ್ ನಿರ್ಧಾರವನ್ನ ಕೈಗೊಳ್ಳೋ ಸಾಧ್ಯತೆ ಇದೆ. ಹೀಗಾಗಿ ಇದಿಷ್ಟೂ ದಿನಗಳ ಕಾಲ, ಎಲ್ಲಿವರೆಗೂ ಸುಪ್ರೀಂ ಕೋರ್ಟ್ನಿಂದ ಆರ್ಡರ್ ಹೊರಗೆ ಬರೋದಿಲ್ವೋ ಅಷ್ಟೂ ದಿನಗಳ ಕಾಲ ದರ್ಶನ್ ಅಂಡ್ ಗ್ಯಾಂಗ್ಗೆ ಕಾನೂನಾತ್ಮಕ ಭಯ ಇದ್ದೇ ಇರುತ್ತೆ. ಇದರ ಜೊತೆಗೆ ಸುಪ್ರೀಂ ಕೋರ್ಟ್ಗೆ ಪೊಲೀಸರು ಸಲ್ಲಿಸಿರುವ ಮೇಲ್ಮನವಿ ಅರ್ಜಿ, ಈ ಅರ್ಜಿಯಲ್ಲಿ ಯಾವೆಲ್ಲ ಅಂಶಗಳನ್ನ, ಯಾವೆಲ್ಲ ದಾಖಲೆಗಳನ್ನ ಉಲ್ಲೇಖ ಮಾಡಲಾಗಿದೆ ಆ ಬಗ್ಗೆ ಕೂಡ ಗಮನಿಸ್ತಾ ಹೋಗೋಣ. ಅಪೀಲ್ ಅರ್ಜಿ ಜೊತೆಯಲ್ಲಿ ಅಂದ್ರೆ ಏನು ಈ ಬೇಲನ್ನ ನೀವು ಕ್ಯಾನ್ಸಲ್ ಮಾಡಬೇಕು ಅಂತ ಹೇಳಿ ಅಪೀಲ್ ಹಾಕಿದ್ದಾರೆ ಸುಪ್ರೀಂ ಕೋರ್ಟ್ನ ಮುಂದೆ ಪೊಲೀಸರು. ಆ ಅಪೀಲ್ ಅರ್ಜಿಯ ಜೊತೆಯಲ್ಲಿ 15 ಪ್ರಮುಖಾಂಶಗಳನ್ನ ಕೂಡ ಉಲ್ಲೇಖ ಮಾಡಿದ್ದಾರೆ. ಯಾವುದದು ಗಮನಿಸ್ತಾ ಹೋಗೋಣ. ಕೇಸ್ಗೆ ಸಂಬಂಧಪಟ್ಟಂತೆ ಪ್ರತಿ ದಾಖಲೆಯನ್ನೂ ಕೂಡ ಪೊಲೀಸರು ಲಗತ್ತಿಸಿದ್ದಾರೆ. ಯಾವ್ದು ಮೊದಲನೇದಾಗಿ ಹೈಕೋರ್ಟ್ ಏನು ಬೇಲ್ ಮಂಜೂರು ಮಾಡಿ ಆದೇಶವನ್ನ ಹೊರಡಿಸ್ತು, ಹೈಕೋರ್ಟ್ನ ಬೇಲ್ ಮಂಜೂರು ಮಾಡಿದ ಆದೇಶದ ಪ್ರತಿಯನ್ನ ಲಗತ್ತು ಮಾಡಿದ್ದಾರೆ. ಇದು ಫಾರ್ಮಲ್ ಪ್ರೊಸೀಜರ್, ಮಾಡಲೇಬೇಕು ಯಾವುದೇ ಪ್ರಕರಣದಲ್ಲಾದರೂ ಕೂಡ, ಇದು ಕಡ್ಡಾಯ. ಇದರ ಜೊತೆಗೆ ಈ ರೇಣುಕಾಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮೊಟ್ಟ ಮೊದಲನೇದಾಗಿ ಕಾಮಾಕ್ಷಿಪಾಳ್ಯ, ಬೆಂಗಳೂರಿನ ಕಾಮಾಕ್ಷಿಪಾಳ್ಯ ಪೊಲೀಸ್ ಠಾಣೆಯಲ್ಲಿ ದಾಖಲಾದ FIR ನ ಪ್ರತಿಯನ್ನ ಕೂಡ ದಾಖಲು ಮಾಡಿದ್ದಾರೆ. ಹಾಗೆ ಕಂಪ್ಲೇಂಟ್ ಅಂತ ಹೇಳಿ ಏನು ರಿಜಿಸ್ಟರ್ ಆಯಿತು ರೇಣುಕಾಸ್ವಾಮಿ ಕೊಲೆ ವಿಚಾರಕ್ಕೆ ಸಂಬಂಧಪಟ್ಟಂತೆ, ಆ ದೂರಿನ ಪ್ರತಿಯನ್ನ ಕೂಡ ಸುಪ್ರೀಂ ಕೋರ್ಟ್ಗೆ ಸಲ್ಲಿಸಿರುವ ಈ ಅಪೀಲ್ನ ಅರ್ಜಿಯ ಜೊತೆಯಲ್ಲೇ ಲಗತ್ತು ಮಾಡಿದ್ದಾರೆ. ಹಾಗೆ ರೇಣುಕಾಸ್ವಾಮಿಯ ಮರಣೋತ್ತರ ಪರೀಕ್ಷಾ ವರದಿ, ಈ ಮರಣೋತ್ತರ ಪರೀಕ್ಷಾ ವರದಿಯನ್ನ ಕೂಡ ಸುಪ್ರೀಂ ಕೋರ್ಟ್ಗೆ ಸಲ್ಲಿಕೆ ಮಾಡಲಾಗಿದೆ. ಗ್ರೌಂಡ್ ಆಫ್ ಅರೆಸ್ಟ್ ಬಗ್ಗೆ ಬಹಳಷ್ಟು ಪ್ರಶ್ನೆಗಳೆದ್ದಿತ್ತು. ಹೈಕೋರ್ಟ್ನಲ್ಲಿ ಬೇಲ್ಗಾಗಿ ಅರ್ಜಿ ಸಲ್ಲಿಕೆ ಮಾಡಿದ್ದ ಸಂದರ್ಭದಲ್ಲಿ ಆರೋಪಿಗಳ ಪರ ವಕೀಲರು ವಾದ ಮಂಡನೆ ಮಾಡಿದ್ದೇ ಈ ಆಧಾರದ ಮೇಲೆ. ಯಾಕೆ ಅರೆಸ್ಟ್ ಮಾಡಿದ್ದಾರೆ, ಅರೆಸ್ಟ್ ಮಾಡುವ ಅನಿವಾರ್ಯತೆ ಏನಿತ್ತು ಅನ್ನೋದನ್ನೇ ಸರಿಯಾಗಿ ತಿಳಿಸಿಲ್ಲ ತನಿಖಾಧಿಕಾರಿಗಳು ಅಂತ ಹೇಳಿ ವಾದ ಮಂಡನೆ ಮಾಡಿದ್ರು CV ನಾಗೇಶ್. ಇದೀಗ ತನಿಖಾಧಿಕಾರಿಗಳು ಸುಪ್ರೀಂ ಕೋರ್ಟ್ಗೆ ಸಲ್ಲಿಸಿರುವ ಅರ್ಜಿಯ ಜೊತೆಯಲ್ಲಿ ಆರೋಪಿಗಳನ್ನ ಯಾಕಾಗಿ ಅರೆಸ್ಟ್ ಮಾಡಲಾಗಿದೆ, ಯಾವ ಗ್ರೌಂಡ್ನ ಆಧಾರದ ಮೇಲೆ ಅರೆಸ್ಟ್ ಮಾಡಲಾಗಿದೆ ಅನ್ನೋದರ ದಾಖಲೆಯನ್ನ ಕೂಡ ಲಗತ್ತಿಸಿದ್ದಾರೆ. ಇದರ ಜೊತೆಯಲ್ಲಿ ಕೋರ್ಟ್ಗೆ ಸಲ್ಲಿಸಲಾದ ವರದಿಯ ಅನುವಾದ, ತುರ್ಜುಮೆ, ಅದನ್ನ ಟ್ರಾನ್ಸ್ಲೇಟ್ ಮಾಡಿದ ಕಾಪಿಯನ್ನ ಕೂಡ ಸುಪ್ರೀಂ ಕೋರ್ಟ್ಗೆ ಕೊಡಲಾಗಿದೆ. ಪ್ರತ್ಯಕ್ಷ ಸಾಕ್ಷಿಗಳು ಸೆಕ್ಷನ್ 91ರ ಅಡಿಯಲ್ಲಿ ನೀಡಿದಂತಹ ಹೇಳಿಕೆ, ಪ್ರತ್ಯಕ್ಷ ಸಾಕ್ಷಿಗಳು ಇಲ್ಲಿ ಆ ಶೆಡ್ ಏನಿತ್ತು, ಆ ಪಟ್ಟಣಗೆರೆಯ ಶೆಡ್, ಅಲ್ಲಿ ಕೆಲಸ ಮಾಡ್ತಿದ್ದಂಥವರು, ಆ ಸೆಕ್ಯೂರಿಟಿ ಇತ್ಯಾದಿಗಳೇನು ಪ್ರತ್ಯಕ್ಷ ದರ್ಶಿಗಳು ಸಾಕ್ಷಿಯನ್ನ ಕೊಟ್ಟಿದ್ದಾರೆ ತನಿಖಾಧಿಕಾರಿಗಳ ಮುಂದೆ, ಅದರ ಟ್ರಾನ್ಸ್ಲೇಟೆಡ್ ವರ್ಷನ್ ಅನ್ನ ಕೂಡ ಸುಪ್ರೀಂ ಕೋರ್ಟ್ಗೆ ಕೊಡಲಾಗಿದೆ. ಇನ್ನು ದರ್ಶನ್ ಇನ್ ಪರ್ಟಿಕ್ಯುಲರ್ ಅವರ ಆರೋಗ್ಯ ಸಂಬಂಧಿ ಸಮಸ್ಯೆ ಕುರಿತಾಗಿ
ನಿಮಗೆ ನೆನಪಿದೆ, ಬಳ್ಳಾರಿಯ ಕೇಂದ್ರ ಕಾರಾಗೃಹದಲ್ಲಿ ಇರೋ ಸಂದರ್ಭದಲ್ಲೇನೆ ವಿಪರೀತ ಬೆನ್ನೋವು, ಬ್ಯಾಗ್ ಕೂಡ ಕೈಯಲ್ಲಿ ಇಟ್ಕೊಂಡು ಹೋಗ್ಲಿಕ್ಕೆ ಸಾಧ್ಯ ಇಲ್ಲ, ಆ ಪರಿ ಬೆನ್ನು ನೋವು. ಅಲ್ಲೇನೆ ಬಂದ್ರು ಬಳ್ಳಾರಿಯ ಸರ್ಕಾರಿ ಆಸ್ಪತ್ರೆಯ ವೈದ್ಯರು, ಆ ಜೈಲಿನಲ್ಲಿ ಇರ್ತಕ್ಕಂಥ ಆಸ್ಪತ್ರೆಯ ವೈದ್ಯರು ಎಲ್ಲರೂ ಬಂದು ದರ್ಶನನ್ನ ತಪಾಸಣೆ ಮಾಡಿದ್ರು. ಅವರು ಕೊಟ್ಟಂತಹ ಹೆಚ್ಚುವರಿ ಅಭಿಪ್ರಾಯದ ವರದಿಯನ್ನ ಕೂಡ ಇಲ್ಲಿ ಲಗತ್ತು ಮಾಡಲಾಗಿದೆ. ಯಾಕಾಗಿ? ದರ್ಶನ್ಗೆ ಮೊದಲನೇದಾಗಿ ಬೇಲ್ ಸಿಕ್ಕಿದ್ದೆ ಹೆಲ್ತ್ ಗ್ರೌಂಡ್ ಮೇಲೆ, ನಂತರದಲ್ಲಿ ರೆಗ್ಯುಲರ್ ಬೇಲ್ ಸಂದರ್ಭದಲ್ಲೂ ಕೂಡ ಹೆಲ್ತ್ ಗ್ರೌಂಡ್ ಬಹಳಷ್ಟು ಚರ್ಚೆ ಆಯಿತು. ಹೀಗಾಗಿ ಇದನ್ನ ಕೂಡ ಪ್ರಶ್ನೆ ಮಾಡುವ ಸಲುವಾಗಿ, ಅಂದ್ರೆ ಹೆಲ್ತ್ ಗ್ರೌಂಡ್ ಮೇಲೆ ಆರೋಪಿ ದರ್ಶನ್ ಬೇಲ್ ಪಡೆದ ನಂತರದಲ್ಲಿ ಏನಾಯ್ತು, ಇದನ್ನೂ ಕೂಡ ವಾದ ಮಂಡನೆಯ ಭಾಗವಾಗಿ ಪ್ರಾಸಿಕ್ಯೂಷನ್ ಪ್ರಸ್ತುತಪಡಿಸುವ ಸಾಧ್ಯತೆ ಇದೆ. ಆ ಸಂದರ್ಭದಲ್ಲಿ ವೈದ್ಯರು ಕೊಟ್ಟಂತಹ ಹೆಚ್ಚುವರಿ ಅಭಿಪ್ರಾಯದ ವರದಿಗಳು ಮುಖ್ಯವಾಗುತ್ತೆ ಸುಪ್ರೀಂ ಕೋರ್ಟ್ನಲ್ಲಿ. ಹೀಗಾಗಿ ಅದನ್ನ ಕೂಡ ಅಟ್ಯಾಚ್ ಮಾಡಲಾಗಿದೆ. ಇದರ ಜೊತೆಯಲ್ಲಿ ಈ ಸಾಕ್ಷ್ಯಾಧಾರಗಳ ವಿಚಾರಕ್ಕೆ ಸಂಬಂಧಪಟ್ಟಂತೆ FSL ನ ರಿಪೋರ್ಟ್ ಅನ್ನ ಕೂಡ ಲಗತ್ತು ಮಾಡಲಾಗಿದೆ. ಹಾಗೆ CDR ಕಾಲ್ ರೆಕಾರ್ಡ್ಸ್ ನ ಡೀಟೇಲ್ ಅದನ್ನ ಕೂಡ ಕೊಡಲಾಗಿದೆ, ಅದರ ರಿಪೋರ್ಟ್ ಅನ್ನ ಕೊಡಲಾಗಿದೆ. ಪೊಲೀಸರು ಪಂಚನಾಮೆ ನಡೆಸದ ವರದಿಗಳು, ಸ್ಪಾಟ್ಗೆ ಹೋಗಿ ಪಂಚನಾಮೆ ನಡೆಸದ ವರದಿಗಳನ್ನ ಕೂಡ ಸುಪ್ರೀಂ ಕೋರ್ಟ್ಗೆ ಸಲ್ಲಿಕೆ ಮಾಡಲಾಗಿದೆ. ಹಾಗೆ ಸೀಸ್ ಮಾಡಿದ ಡಿಜಿಟಲ್ ವಸ್ತುಗಳು, ಫಾರ್ ಎಕ್ಸಾಂಪಲ್ CCTV ಅಥವಾ ಫೋನ್ಗಳು, ಇದೆಲ್ಲವನ್ನ ಕೂಡ ಎಲ್ಲಾ ವಸ್ತುಗಳ ವಿಶ್ಲೇಷಣಾ ವರದಿಯನ್ನ ಕೂಡ ಸುಪ್ರೀಂ ಕೋರ್ಟ್ಗೆ ಕೊಡಲಾಗಿದೆ. ಸೆಷನ್ ಕೋರ್ಟ್ನಲ್ಲಿ ಬೇಲ್ ಅರ್ಜಿ ವಜಾದ ಆರ್ಡರ್ ಯಾಕಾಗಿ ಲೋವರ್ ಕೋರ್ಟ್ನಲ್ಲಿ, ಕೆಳಹಂತದ ನ್ಯಾಯಾಲಯದಲ್ಲಿ ಬೇಲನ್ನ ರಿಜೆಕ್ಟ್ ಮಾಡಲಾಯಿತು, ಅದರ ಕಾಪಿಯನ್ನ ಕೂಡ ಕೊಡಲಾಗಿದೆ ಸುಪ್ರೀಂ ಕೋರ್ಟ್ಗೆ. ದರ್ಶನ್ಗೆ ನೀಡಲಾದ ಮಧ್ಯಂತರ ಜಾಮೀನಿನ ವರದಿ ಏನಿದೆ ಅದರ ಆದೇಶದ ಪ್ರತಿಯನ್ನ ಕೂಡ ಕೊಡಲಾಗಿದೆ. ಇನ್ನು ದರ್ಶನ್ ಜೈಲಿನಲ್ಲಿದ್ದಾಗ ಪಡೆದಿದ್ದ ವೈದ್ಯಕೀಯ ರಿಪೋರ್ಟ್ ಅದನ್ನ ಕೂಡ ಸುಪ್ರೀಂ ಕೋರ್ಟ್ಗೆ ಕೊಡಲಾಗಿದೆ. ಮೆಡಿಕಲ್ ಗ್ರೌಂಡ್ ಮೇಲೆ ಬೇಲ್ ಪಡೆದು BGS ಆಸ್ಪತ್ರೆಗೆ ದಾಖಲಾದ್ರು. BGS ಆಸ್ಪತ್ರೆಯ ವೈದ್ಯರು ಕೊಟ್ಟ ಮೆಡಿಕಲ್ ರಿಪೋರ್ಟ್ ನಿಮಗೆ ನೆನಪಿರಬಹುದು. ಹೈಕೋರ್ಟ್ನಲ್ಲೂ ಕೂಡ ಈ ರಿಪೋರ್ಟ್ ಅನ್ನ ಪ್ರಸ್ತಾಪ ಮಾಡಿದ್ರು CV ನಾಗೇಶ್ ಅವರು. ಅರ್ಜೆಂಟ್ ಆಗಿ ಸರ್ಜರಿ ಮಾಡಲೇಬೇಕಾದ ಅವಶ್ಯಕತೆ ಇದೆ ಅಂತ ಹೇಳಿ ಡಾಕ್ಟ್ರು ಸಹಿ ಸೀಲು ಎರಡನ್ನು ಒತ್ತು ಕೊಟ್ಟಿರುವ ರಿಪೋರ್ಟ್. ಇಲ್ಲಿವರೆಗೂ ಆಪರೇಷನ್ ಆಗಿಲ್ಲ, ನೆನಪಿರ್ಲಿ. ಹೀಗಾಗಿ ಈ ಮೆಡಿಕಲ್ ರಿಪೋರ್ಟ್ ಅನ್ನ ಕೂಡ ಸುಪ್ರೀಂ ಕೋರ್ಟ್ಗೆ ಕೊಡಲಾಗಿದೆ. ಇದೆಲ್ಲದರ ಜೊತೆಗೆ ಯಾರಿಗೆಲ್ಲ ಸುಪ್ರೀಂನ ಶಾಕ್ ತಗುಲುವ ಸಾಧ್ಯತೆ ಇದೆ, ನಾನು ಆಗ್ಲೇ ಹೇಳ್ತಿದ್ದ ಹಾಗೆ ಈ ಪ್ರಕರಣದಲ್ಲಿ 18 ಮಂದಿ ಆರೋಪಿಗಳು, ಎಲ್ರಿಗೂ ನೋಟಿಸ್ ಕೊಡ್ತಾ ಇಲ್ಲ ಸುಪ್ರೀಂ ಕೋರ್ಟ್ನಿಂದ. 7 ಮಂದಿ ಆರೋಪಿಗಳು ಹಾಗೆ ಪ್ರಮುಖ ಆರೋಪ ಹೊತ್ತಿರುವವರು ಯಾರ್ಯಾರು, ಯಾರಿಗೆ ಇದೀಗ ಸುಪ್ರೀಂ ಕೋರ್ಟ್ನಿಂದ ಶಾಕ್ ಎದುರಾಗ್ತಾ ಇದೆ, ಆ ಅಂಶವನ್ನ ಕೂಡ ಗಮನಿಸ್ತಾ ಹೋಗೋಣ. ಮೊದಲೇದಾಗಿ ಈ ಪ್ರಕರಣದ A1 ಪವಿತ್ರ ಗೌಡ, ರೇಣುಕಾ ಸ್ವಾಮಿ ಕೊಲೆಗೆ ಮೂಲ ಕುಮ್ಮಕ್ಕು ಕೊಟ್ಟಿದ್ದೇ ಪವಿತ್ರ ಗೌಡ ಅನ್ನೋ ಆರೋಪ ಇದೆ. ಹೀಗಾಗಿ ಇವರಿಗೂ ಕೂಡ ಸುಪ್ರೀಂ ಕೋರ್ಟ್ನಿಂದ ಶಾಕ್ ಎದುರಾಗ್ತಾ ಇದೆ ನೋಟಿಸ್ನ ಸ್ವರೂಪದಲ್ಲಿ. ಇನ್ಫ್ಯಾಕ್ಟ್ ಶೆಡ್ಡಿಗೆ ರೇಣುಕಾ ಸ್ವಾಮಿಯನ್ನ ಕರ್ಕೊಂಡು ಬಂದ ಸಂದರ್ಭದಲ್ಲಿ ಈಕೆ ಚಪ್ಪಲಿಯಿಂದ ಆತನನ್ನ ಥಳಿಸಿದ್ರು ಅನ್ನೋದ್ರ ಬಗ್ಗೆ ಕೂಡ ಉಲ್ಲೇಖ ಇದೆ. ಇದರ ಜೊತೆಗೆ ಪ್ರಕರಣದ ಆರೋಪಿ ಸಂಖ್ಯೆ 2 ದರ್ಶನ್ಗೂ ಕೂಡ ಸುಪ್ರೀಂ ಕೋರ್ಟ್ನಿಂದ ಶಾಕ್ ಎದುರಾಗ್ತಾ ಇದೆ. ರೇಣುಕಾ ಸ್ವಾಮಿಯನ್ನ ಕಿಡ್ನಾಪ್ ಮಾಡಿಸಿ ಕೊಲೆ ಮಾಡೋ ಹಂತದವರೆಗೂ ಕೂಡ ದರ್ಶನ್ ಪಾತ್ರ ಇತ್ತು ಅಂತ ಹೇಳಿ ಉಲ್ಲೇಖಗಳಿದೆ ಪೊಲೀಸರ ತನಿಖೆ ಸಂದರ್ಭದಲ್ಲಿ. ಹತ್ಯೆಯ ಬಳಿಕ ಈ ಕೇಸನ್ನ ಕ್ಲೋಸ್ ಮಾಡಿಸ್ಲಿಕ್ಕೆ, ಮುಚ್ಚಾಕೋಕೆ ಹಣವನ್ನ ಹಂಚಿದ್ರು ಅನ್ನೋ ಆರೋಪ ಕೂಡ ಇದೆ. ಹೀಗಾಗಿ ಈ ಪ್ರಕರಣದ ಆರೋಪಿ ಸಂಖ್ಯೆ 2 ದರ್ಶನ್ಗೂ ಕೂಡ ಸುಪ್ರೀಂ ಕೋರ್ಟ್ನಿಂದ ನೋಟಿಸ್ ಜಾರಿಯಾಗ್ತಾ ಇದೆ. ಹಾಗೆ ಪ್ರಕರಣದ ಆರೋಪಿ ಸಂಖ್ಯೆ 6 ಜಗದೀಶ್ ಮೇಲಿರೋ ಆರೋಪ ಏನು, ರೇಣುಕಾ ಸ್ವಾಮಿ ಕಿಡ್ನಾಪ್ಗೆ ಸಾಥ್ ಕೊಟ್ಟ ಆರೋಪ ಇದೆ. ಜೊತೆಗೆ ಶೆಡ್ನಲ್ಲಿ ಕೊಲೆ ನಡೆದಾಗ ಈತ ಶೆಡ್ನಲ್ಲೇ ಇದ್ದ ಅನ್ನೋ ಆರೋಪ ಕೂಡ ಇದೆ. ಹೀಗಾಗಿ ಜಗದೀಶ್ಗೂ ಕೂಡ ಸುಪ್ರೀಂ ಕೋರ್ಟ್ನಿಂದ ನೋಟಿಸ್ ಜಾರಿಯಾಗ್ತಾ ಇದೆ. ಇನ್ನು ಪ್ರಕರಣದ ಆರೋಪಿ ಸಂಖ್ಯೆ 7 ಅನುಕುಮಾರ್ಗೂ ಕೂಡ ಸುಪ್ರೀಂ ಕೋರ್ಟ್ ನೋಟಿಸ್ ಕೊಡ್ತಾ ಇದೆ. ಕಿಡ್ನಾಪ್ ವೇಳೆ ಚಿತ್ರದುರ್ಗದಿಂದಲೂ ಕೂಡ ಈತ ಜೊತೆಯಲ್ಲೇ ಇದ್ದ, ಕೊಲೆ ನಡೆಯೋ ಸಂದರ್ಭದಲ್ಲೂ ಕೂಡ ಈತ ಇದ್ದ ಅನ್ನೋ ಆರೋಪ ಇದೆ. ಹಾಗೆ ಪ್ರಕರಣದ A1 ನಾಗರಾಜ್, ಈತನನ್ನ ನೀವು ಗಮನಿಸಿದ್ದೀರಿ. ಈ ಪರಪನಾಗ್ರಹಾರ ಕಾರಾಗೃಹದಲ್ಲಿ ಇರೋ ಸಂದರ್ಭದಲ್ಲಿ ರಾಯಲ್ ಟ್ರೀಟ್ಮೆಂಟ್ ದರ್ಶನ್ ಪಕ್ಕ ಇದ್ದ ವ್ಯಕ್ತಿ ಇದೇ ನಾಗರಾಜ್. ಆರೋಪಿ ಸಂಖ್ಯೆ 11 ಈತನಿಗೂ ಕೂಡ ಸುಪ್ರೀಂ ಕೋರ್ಟ್ನಿಂದ ನೋಟಿಸ್ ಜಾರಿಯಾಗ್ತಾ ಇದೆ. ದರ್ಶನ್ಗೆ ಈತ ಒಂದು ರೀತಿಯಲ್ಲಿ ಅನಧಿಕೃತ ಮ್ಯಾನೇಜರ್. ಹಾಗೆ ರೇಣುಕಾ ಸ್ವಾಮಿ ಮೇಲೆ ಹಲ್ಲೆ ಮಾಡಿದ ಆರೋಪ ಕೂಡ ಈತನ ಮೇಲಿದೆ. ಇವರ ಜೊತೆಯಲ್ಲಿ ಆರೋಪಿ ಸಂಖ್ಯೆ 12 ಲಕ್ಷ್ಮಣ, ನಟ ದರ್ಶನ್ ಕಾರ್ ಚಾಲಕ ಈತನಿಗೂ ಕೂಡ ಸುಪ್ರೀಂ ಕೋರ್ಟ್ ನೋಟಿಸ್ ನೀಡ್ತಾ ಇದೆ. ಕಾರಣ ಶವ ಎಸೆಯೋಕೆ ಈತ ವ್ಯವಸ್ಥೆ ಮಾಡಿದ್ದ ಅನ್ನೋ ಆರೋಪ ಈತನ ಮೇಲಿದೆ. ಹಾಗೆ ಪ್ರಕರಣದ ಆರೋಪಿ ಸಂಖ್ಯೆ 14 ಪ್ರದೋಷ್, ರೇಣುಕಾ ಸ್ವಾಮಿ ಮೇಲೆ ಹಲ್ಲೆ ನಡೆದ ಸಂದರ್ಭದಲ್ಲಿ ದರ್ಶನ್ಗೆ ಸಾಥ್ ನೀಡಿದ್ರು ಅನ್ನೋ ಆರೋಪ ಇದೆ. ಶವ ಎಸೆಯೋಕೆ 30 ಲಕ್ಷ ಹಣವನ್ನ ಪಡೆದ ಆರೋಪ ಕೂಡ ಪ್ರದೋಷ್ ಮೇಲೆ ಇದೆ. ದರ್ಶನ್ಗೆ ಇತರೆ ಆರೋಪಿಗಳನ್ನ ಪರಿಚಯ ಮಾಡಿದ್ದೇ ಈತ ಅನ್ನೋ ಆರೋಪ ಕೂಡ ಇದೆ. ಭೇಟಿಯಾದ ಮರುದಿನ ಠಾಣೆಯಲ್ಲಿ ಶರಣಾಗಿಸಿದ್ದು ಈತನೇ. ನಿಮಗೆ ನೆನಪಿರಬಹುದು, ರೇಣುಕಾ ಸ್ವಾಮಿ ಕೊಲೆ ಪ್ರಕರಣ ಪ್ರಾರಂಭಿಕ ಹಂತದಲ್ಲಿ ಹೇಗಿತ್ತು,
ಹಣಕಾಸಿನ ವ್ಯವಹಾರಕ್ಕಾದ ಜಗಳ ಸ್ವಾಮಿ, ನಮ್ಮ ಹುಡುಗರೇ ಹಿಂಗೆ ಏನೋ ಹೆಚ್ಚು ಕಮ್ಮಿ ಮಾಡಿಬಿಟ್ಟಿದ್ದಾರೆ, ಅವ್ರು ಸರೆಂಡರ್ ಆಗ್ತಿದ್ದಾರೆ, ಪೊಲೀಸರಿಗೆ ಕರೆ ಮಾಡಿದ್ದಿದೆ ಪ್ರದೋಷ್, ಶರಣಾಗತಿ ಮಾಡಿಸಿದ್ದೆ ಪ್ರದೋಷ್. ನಂತರದಲ್ಲಿ ಪೊಲೀಸರು ವಿಚಾರಣೆ ನಡೆಸಿದ ಮೇಲೆ ಇದರಲ್ಲಿ ದರ್ಶನ್ ಅನ್ನೋ ದೊಡ್ಡ ಹೆಸರು ಕೂಡ ಇನ್ವಾಲ್ವ್ ಆಗಿದೆ ಅನ್ನೋದು ಗೊತ್ತಾಗಿದ್ದು. ಇದು ಹಣಕಾಸಿನ ವಿಚಾರಕ್ಕಾಗಿದ್ದಲ್ಲ, ಮೆಸೇಜ್ ವಿಚಾರಕ್ಕಾಗಿದ್ದ ಕೊಲೆ ಅನ್ನೋದು ಗೊತ್ತಾಗಿದ್ದು. ಹೀಗಾಗಿ ಈ 7 ಜನರಿಗೂ ಕೂಡ ಸುಪ್ರೀಂ ಕೋರ್ಟ್ನಿಂದ ನೋಟಿಸ್ ಜಾರಿಯಾಗ್ತಾ ಇದೆ.